ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಎ ಮಂಜು ತೆರೆಮರೆಯಲ್ಲಿ ಆಡಳಿತ ನಡೆಸ್ತಾ ಇದ್ದಾರಾ? ಎಸ್, ಸಚಿವರ ಕಚೇರಿಯಲ್ಲಿ ಕೆಲ ಸಿಬ್ಬಂದಿಯಿಂದ ಹಗಲು ರಾತ್ರಿ ಕೆಲಸ ನಡೀತಾ ಇದೆ. ಹೊರಗಡೆ ಕಚೇರಿ ಬಾಗಿಲಿಗೆ ಬೀಗ ಹಾಕಿ ಒಳಗಡೆ ಸಿಬ್ಬಂದಿಯಿಂದ ಕೆಲಸ ನಡೀತಿದೆ ಅನ್ನುವಂತಹ ಮಾಹಿತಿ ಇದೀಗ ಸಿಗ್ತಾ ಇರುವಂತದ್ದು. ಹಳೆ ಕಡತಗಳ ವಿಲೇವಾರಿ ಮಾಡೋದಿಕ್ಕೆ ಸಚಿವ ಎ ಮಂಜು ಹರಸಾಹಸ ಪಡ್ತಾ ಇದ್ದಾರೆ. ಹೊರಗಡೆ ಕಚೇರಿಗೆ ಬಾಗಿಲು, ಒಳಗಡೆ ಮಾತ್ರ ಸಿಬ್ಬಂದಿಯಿಂದ ಕೆಲಸ. ಹಳೆ ಕಡತಗಳ ವಿಲೇವಾರಿ ಮಾಡೋದಕ್ಕೆ ಸಚಿವ ಎ ಮಂಜು ಕಸರತ್ತು ನಡೆಸಿದ್ದಾರೆ. ಹಾಸನದ ಐಬಿಯಲ್ಲಿರುವ ಉಸ್ತುವಾರಿ ಸಚಿವರ ಕಚೇರಿಯಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಈಗ. ಹಳೆ ದಿನಾಂಕಕ್ಕೆ ಕಡತ ವಿಲೇವಾರಿ ಮಾಡಿಸ್ತಾ ಇದ್ದಾರಾ ಸಚಿವರು ಅನ್ನುವಂತಹ ಅನುಮಾನವೂ ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ. ಹೊರಗಡೆ ಕಚೇರಿ ಬಾಗಿಲಿಗೆ ಬೀಗ ಹಾಕಿ ಒಳಗಡೆ ಸಿಬ್ಬಂದಿಯಿಂದ ಕೆಲಸ ಮಾಡಲಾಗ್ತಾ ಇರುವಂತದ್ದು. ಹಳೆ ಕಡತಗಳ ವಿಲೇವಾರಿಗೆ ಇಲ್ಲಿ ಕಸರತ್ತು ನಡೀತಾ ಇದೆಯಾ ಅನ್ನುವಂತಹ ಅನುಮಾನ, ಪ್ರಶ್ನೆ ಮೂಡ್ತಾ ಇದೆ. ಎಸ್, ದೃಶ್ಯದಲ್ಲಿ ನೋಡಬಹುದು ಹಾಸನದಲ್ಲಿನ ಒಂದು ಚಿತ್ರಣ. ಎಸ್, ಕೆಲ ಸಿಬ್ಬಂದಿಗಳು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಕಚೇರಿಯ ಬಾಗಿಲು ಮಾತ್ರ ಬೀಗ ಹಾಕಿರುತ್ತೆ. ಆದ್ರೆ ಒಳಗಡೆ ಮಾತ್ರ ಕೆಲಸಗಳು ಹಾಗೆ ನಡೀತಾ ಇದೆ. ಹಳೆ ಕಡತಗಳ ವಿಲೇವಾರಿಯ ಒಂದು ಕೆಲಸ ಇಲ್ಲಿ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇರುವಂತದ್ದು. ಸಚಿವರ ಕಚೇರಿಯಲ್ಲಿ ಕೆಲ ಸಿಬ್ಬಂದಿಗಳು ಹಗಲು ರಾತ್ರಿ ಕೆಲಸಕ್ಕೆ ತೊಡಕೊಂಡಿದ್ದಾರೆ. ಹೊರಗಡೆ ಕಚೇರಿಯ ಬಾಗಿಲಿಗೆ ಬೀಗ ಹಾಕಲಾಗುತ್ತೆ, ಒಳಗಡೆ ಸಿಬ್ಬಂದಿಗಳು ಕೆಲಸವನ್ನ ಮಾಡ್ತಿದ್ದಾರೆ. ಹಳೆ ಕಡತಗಳ ವಿಲೇವಾರಿ ಮಾಡೋದಿಕ್ಕೆ ಸಚಿವ ಎ ಮಂಜು ಹರಸಾಹಸವನ್ನ ಪಡ್ತಿದ್ದಾರಾ? ಹಳೆ ದಿನಾಂಕಕ್ಕೆ ಕಡತ ವಿಲೇವಾರಿ ಮಾಡಿಸ್ತಾ ಇದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆ, ಅನುಮಾನ ಇದೀಗ ಮೂಡ್ತಾ ಇರುವಂತದ್ದು. ಹಾಸನದ ಐಬಿಯಲ್ಲಿರುವಂತಹ ಉಸ್ತುವಾರಿ ಸಚಿವರ ಕಚೇರಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಹರೀಶ್, ಹಾಸನದ ಐಬಿಯಲ್ಲಿರುವಂತಹ ಉಸ್ತುವಾರಿ ಸಚಿವರ ಕಚೇರಿಯಲ್ಲಿ ಏನಾಗ್ತಾ ಇದೆ? ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಎ ಮಂಜು ಅವರ ಕಚೇರಿಯಲ್ಲಿ ಅನುಮಾನ ಬರುವ ರೀತಿಯಲ್ಲಿ ಕಾರ್ಯವೈಖರಿ ನಡೀತಿರುವಂತಹದ್ದು. ಇಂದು ಬೆಳಗ್ಗೆ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ 3 ಮಹಿಳಾ ಸಿಬ್ಬಂದಿ ಗೇಟ್ಗೆ ಹೊರಭಾಗದಲ್ಲಿ ಬೀಗವನ್ನು ಹಾಕಿ ಒಳಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಈ ಕೆಲಸದ ವೈಖರಿ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಹಳೆಯ ದಿನಾಂಕಕ್ಕೆ ಕಡತ ವಿಲೇವಾರಿಯನ್ನ ಮಾಡಲಾಗ್ತಾ ಇದೆಯಾ ಅನ್ನುವಂತಹ ಒಂದು ಅನುಮಾನವನ್ನ ಈ ಸಿಬ್ಬಂದಿಗಳ ಕಾರ್ಯವೈಖರಿ ಸೃಷ್ಟಿ ಮಾಡಿರುವಂತಹದ್ದು, ಪ್ರಶ್ನೆಯನ್ನ ಉದ್ಭವಿಸಿರುವಂತಹದ್ದು. ಜೊತೆಗೆ ಹೊರಭಾಗದಲ್ಲಿ ಗೇಟ್ಗೆ ಬೀಗವನ್ನ ಹಾಕಿ ಒಳಭಾಗದಲ್ಲಿ ಕೆಲಸ ಮಾಡ್ಲಿಕ್ಕೆ ಕಾರಣವೇನು? ಒಂದು ಭವಿಷ್ಯ ಅವರ ಕೆಲಸ ಕಾರ್ಯಗಳು ಇದ್ರೆ, ಆದ್ರೆ ಯಾವುದೇ ರೀತಿ ಗೌಪ್ಯತೆ ಇಲ್ಲದ ಕೆಲಸ ಕಾರ್ಯಗಳಿದ್ರೆ ಅದನ್ನ ನೇರವಾಗಿ ಮಾಡ್ಬೋದಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎ ಮಂಜು ಅವರು ತೆರೆಮರೆಯಲ್ಲಿ ತಮ್ಮ ಆಡಳಿತವನ್ನ ಇನ್ನೂ ಸಹ ನಡೆಸ್ತಾ ಇದ್ದಾರಾ ಅನ್ನುವಂತಹ ಅನುಮಾನಕ್ಕೆ ಬೆಳಗ್ಗೆ ನಡೆದಂತಹ ಒಂದು ಪ್ರಕರಣ ಒಂದು ಎಡೆ ಮಾಡಿಕೊಟ್ಟಿರುವಂತಹದ್ದು. ಮಹಿಳಾ ಸಿಬ್ಬಂದಿಗಳು ಒಳಭಾಗದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಯಾವ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಹೊರಭಾಗದಲ್ಲಿ ಗೇಟ್ಗೆ ಬೀಗವನ್ನ ಜಡಿದು ಒಳಭಾಗದಲ್ಲಿ ಕೆಲಸ ಮಾಡುವಂತಹದ್ದು ಏನಿತ್ತು ಅನ್ನುವಂತಹದ್ದು ಇಲ್ಲಿ ಖಂಡಿತವಾಗ್ಲೂ ಹರೀಶ್, ಇದ್ರ ಜೊತೆಗೆ ಎಷ್ಟು ದಿನದಿಂದ ಈ ರೀತಿಯ ಕೆಲಸ ಕಾರ್ಯಗಳಲ್ಲಿ ಆಗ್ತಾ ಇದೆ, ಇದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದೆಯಾ? ಕೆಲವರು ಮಾಹಿತಿಯ ಪ್ರಕಾರ ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಈ ರಾತ್ರಿ ವೇಳೆಯಲ್ಲೂ ಸಹ ಕೆಲಸ ಕಾರ್ಯಗಳು ನಡೀತಾ ಇದ್ವು ಅನ್ನುವಂತಹದ್ದು, ರಾತ್ರಿ ವೇಳೆಯಲ್ಲೂ ನಡೀತಾ ಇದ್ವು ಅನ್ನುವಂತಹದ್ದನ್ನ ಕೆಲವರು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಜೊತೆಗೆ ಯಾವ ಕೆಲಸ ಕಾರ್ಯಗಳು ಅಲ್ಲಿ ನಡೀತಾ ಇದ್ವು, ಜಿಲ್ಲಾ ಉಸ್ತುವಾರಿ ಸಚಿವರು ಇನ್ನೂ ಸಹ ಚುನಾವಣಾ ನೀತಿ ಸಂಹಿತೆ ಇದ್ದರೂ ಸಹ ತಮ್ಮ ಆಡಳಿತವನ್ನ ತೆರೆಮರೆಯಲ್ಲಿ ನಡೆಸ್ತಾ ಇದ್ದಾರಾ ಅನ್ನುವಂತಹ ಒಂದು ಅನುಮಾನಕ್ಕೆ ಈ ರೀತಿ ಸಿಬ್ಬಂದಿಗಳು ಕೆಲಸದ ಮಾಡ್ತಾ ಇರುವಂತಹದ್ದು ಅನುಮಾನವನ್ನ ಮೂಡಿಸಿದೆ. ಜೊತೆಗೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯದ ಬೋರ್ಡ್ ಅನ್ನು ಸಹ ತೆಗೆಯಲಾಗಿರ್ಲಿಲ್ಲ. ನಾವು ಸ್ಥಳಕ್ಕೆ ಹೋಗಿ ಬಂದ ನಂತರದಲ್ಲಿ ಈಗ ಬೋರ್ಡ್ ಅನ್ನ ತೆಗೆಯಲಾಗಿದೆ. ಜೊತೆಗೆ ಮಹಿಳಾ ಸಿಬ್ಬಂದಿಗಳು ಯಾವ ಕಡೆ ಎಸ್ಕೇಪ್ ಆದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಳಭಾಗದಲ್ಲಿ ಇನ್ನೂ ಸಹ ಇದ್ದಾರಾ ಅಥವಾ ಗೇಟ್ಗೆ ಬೀಗವನ್ನು ತೆಗೆಸಿ ಅಲ್ಲಿ ಸಹಾಯವನ್ನು ಪಡೆದು ಹೊರಭಾಗದಿಂದ ಎಸ್ಕೇಪ್ ಆಗಿದ್ದಾರಾ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಸದ್ಯ ಹೊರಭಾಗದಿಂದಲೂ ಸಹ ಗೇಟ್ಗೆ ಬೀಗವನ್ನು ಹಾಕಿದೆ. ಚುನಾವಣಾ ನೀತಿ ಸಂಹಿತೆ ಕಟ್ಟುನಿಟ್ಟಾಗಿ ಇರುವ ಈ ಸಂದರ್ಭದಲ್ಲಿಯೂ ಸಹ ಈ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯದಲ್ಲಿ ನಡೀತಿದ್ದಂತಹ ಕೆಲಸ ಏನು ಅನ್ನುವಂಥದ್ದು ಇಲ್ಲಿ ಮೂಲ ಪ್ರಶ್ನೆಯಾಗಿದೆ ವೀಣಾ.